ಹಾಯ್ ಗೈಸ್, ವೆಲ್ಕಮ್ ಟು ಥಿಂಕ್ ವಿಶ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಕರ್ನಾಟಕ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಕಡೆಯಿಂದ ಒಂದು ಎರಡು ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದಾರೆ, ಮಾಕ್ ಟೆಸ್ಟ್ ಅನ್ನೋದನ್ನು. ಈ ಮಾಕ್ ಟೆಸ್ಟ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೆ ಮ್ಯಾಟ್ ಎಕ್ಸಾಮ್ನ ಬರೆಯೋದಕ್ಕೆ ಮುಂಚೆನೇ ಯಾವ ರೀತಿ ಕೆ ಮ್ಯಾಟ್ ಪರೀಕ್ಷೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಟೆಸ್ಟ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಇದು ಯಾವ್ಯಾವಾಗ ನಡೆಯುತ್ತೆ ಅಂದರೆ 17 ಸೆಪ್ಟೆಂಬರ್ ಟು 18 ಸೆಪ್ಟೆಂಬರ್ ನಡೆಯುತ್ತೆ. 9 AM ಟು 11:59ವರೆಗೂ ಆಪ್ಷನ್ ಇರುತ್ತೆ, ನಿಮಗೆ ಚಾನ್ಸ್ ಇರುತ್ತೆ ಅಷ್ಟರಲ್ಲಿ ಟೆಸ್ಟ್ನ ಅಟೆಂಡ್ ಮಾಡಿ ಮುಗಿಸೋದಕ್ಕೆ. ಸೊ ಇದರಲ್ಲಿ 3 ಸಬ್ಜೆಕ್ಟ್ ಬರುತ್ತೆ. 3 ಸಬ್ಜೆಕ್ಟ್ಗೆ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 120 ಮಾರ್ಕ್ಸ್ ಬರೀಬೇಕಾಗಿರುತ್ತೆ. 120 ಕ್ವಶನ್ಸ್ ಇರುತ್ತೆ. ಸೊ ಇದು MBA ಮತ್ತು MCA ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಯೂಸ್ ಆಗುತ್ತೆ. ಇದು ಎಲಿಜಿಬಲ್ ಆಗಿರ್ತಾರೆ. ಸೊ ನಿಮ್ಮ ಇಮೇಲಲ್ಲಿ ನೀವು ಯಾವುದು ಇಮೇಲ್ ಕೊಟ್ಟಿರ್ತೀರಾ ಅದಕ್ಕೆ ಒಂದು ಲಿಂಕ್ ಕೊಡ್ತಾರೆ, ಟೆಸ್ಟ್ ಲಿಂಕ್ ಅನ್ನೋದು. ಅದರಿಂದ ಓಪನ್ ಮಾಡಿ ಟೆಸ್ಟ್ನ ಬರೀಬೇಕು. ಸೊ ಯೂಸರ್ ನೇಮ್ ಕೊಟ್ಟಿರ್ತಾರೆ. ಯೂಸರ್ ನೇಮ್ ಅಂದರೆ ನಿಮ್ಮ ಇಮೇಲ್ ID. ಪಾಸ್ವರ್ಡ್ ಅವರೇ ಕೊಟ್ಟಿರ್ತಾರೆ. ಅಸೆಸ್ಮೆಂಟ್ ID ಅನ್ನೋದೊಂದು ಇರುತ್ತೆ, ಅದು ನೆಕ್ಸ್ಟ್ ಸ್ಟೆಪ್ ಯೂಸ್ ಆಗುತ್ತೆ. ಸೊ ಈ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಲ್ಯಾಪ್ಟಾಪ್ ಯಾವ ರೀತಿ ಇರಬೇಕು, GB 4GB ಟು 8GB ಒಳಗಡೆ ಇರಬೇಕು, ಮತ್ತು ಓಲ್ಡ್ ವರ್ಷನ್ ಆಗಿರ್ಬೋದು, ನ್ಯೂ ವರ್ಷನ್ ಆಗಿರಬೇಕು. ಆಗಿದ್ರೆ ಮಾತ್ರ ಎಕ್ಸಾಮ್ ಬರೆಯೋದಕ್ಕಾಗೋದು, ಇಲ್ಲಾಂದರೆ ಎಕ್ಸಿಟ್ ಆಗಿಬಿಡುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ, ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ. ಸೊ ಇದು ಫುಲ್ಲಿ ಡಿಜಿಟಲ್ ಎಕ್ಸಾಮ್ ಆಗಿರೋದ್ರಿಂದ, ಆನ್ಲೈನಲ್ಲಿ ಬರೆಯೋದಾಗಿರೋದ್ರಿಂದ ಫುಲ್ಲು ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ಓದಿ ಅಟೆಂಡ್ ಮಾಡಿ. ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಬ್ಯಾಕ್ ಬರೋವಂಥ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಆದಮೇಲೆ ಇಲ್ಲಿ ನಿಮ್ಗೇನೇ ಪ್ರಾಬ್ಲಮ್ ಆದರೂ, ಈಗ ನಿಮ್ಮದು ಡೇಟಾ ಏನಾದ್ರು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಇಲ್ಲಿ ಇಮೇಲ್ ನಂಬರ್ ಕೊಟ್ಟಿದ್ದಾರೆ, ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಕೋಬೋದು. ಸೊ ಇವಾಗ ಯಾವ ರೀತಿ ರಿಜಿಸ್ಟರ್ ಆಗೋದಂತ ತೋರಿಸ್ಕೊಡ್ತೀನಿ. ಸೊ ಟೆಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೈನ್ ಇನ್ ಕೇಳುತ್ತೆ, ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ ಮತ್ತು ಅಲ್ಲಿದ್ದ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಸೈನ್ ಇನ್ ಆಗಬೇಕು. ನಂದು ಆಲ್ರೆಡಿ ಎಂಟರ್ ಆಗಿರೋದ್ರಿಂದ ಸೈನ್ ಇನ್ ಆಗ್ತಾ ಇದ್ದೀನಿ. ಸೈನ್ ಇನ್ ಆದಮೇಲೆ ನೆಕ್ಸ್ಟ್ ಒಂದು ಎಂಟರ್ ಅಸೆಸ್ಮೆಂಟ್ ಕೋಡ್ ಅಂತ ಕೇಳಿದ್ರಲ್ಲ, ಆ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಆ ಕೋಡ್ನ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ತಿಳ್ಕೊಬೋದು. ಇದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಅಸೆಸ್ಮೆಂಟ್ ID ಅಂತ, ಅದನ್ನು ತಿಳ್ಕೊಳ್ಳಿ. ಸೊ ಇದು ಮಾಕ್ ಟೆಸ್ಟ್ ಆಗಿರೋದ್ರಿಂದ ಈಚ್ ಸಬ್ಜೆಕ್ಟು 10 ಮಾರ್ಕ್ಸ್ ಕೇಳ್ತಾರೆ. ಸೊ 30 ಮಿನಿಟ್ಸಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. 30 ಕ್ವಶನ್ಸ್ ಇರುತ್ತೆ. ಮೇಯ್ನ್ ಎಕ್ಸಾಮಲ್ಲಿ 30 ಕ್ವಶನ್ಸ್ ಏನು ಕೇಳಲ್ಲ, ಫುಲ್ಲು ಕೇಳ್ತಾರೆ. 120 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್ಗೆ. ಸೊ ಇದೆಲ್ಲ ಆದಮೇಲೆ ಇಲ್ಲೂ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಯಾವ ರೀತಿ ಮೂಮೆಂಟ್ ಮಾಡದೇ ಇರೋದ್ರ ಬಗ್ಗೆ ಇಂಪಾರ್ಟೆಂಟ್ ನೋಟ್ ಅನ್ನೋದಿರುತ್ತೆ, ಅದೆಲ್ಲ ಕೇರ್ಫುಲ್ಲಾಗಿ ಓದಿ ಪ್ರೋಸೆಸ್ ಕೊಟ್ಟರೆ ನೆಕ್ಸ್ಟು ನಿಮ್ಮ ಬ್ರೌಸರ್ಗೆ ಚೆಕ್ ಕೊಡ್ತಾರೆ. ಸೊ ಅದರಲ್ಲಿ ಬ್ರೌಸರ್ ಚೆಕ್ ಅಂತ ಇದ್ಮೇಲೆ ಅದಕ್ಕೆ ಅಲೋ ಕೊಡಬೇಕು. ಅಲೋ ಕೊಟ್ಟ ಗ್ರೀನ್ ಟಿಕ್ ಇಲ್ಲಿ ಬರುತ್ತೆ. ಸೊ ವೆಬ್ಕಾಮ್ ಚೆಕ್ ಅನ್ನೋದು ಅಲೋ ಕೊಡಬೇಕು, ಅದನ್ನು ಅಲೋ ಕೊಡಬೇಕು. ನೆಕ್ಸ್ಟು ಮೈಕ್ರೋಫೋನ್ ಚೆಕ್ ಕೇಳುತ್ತೆ, ಅದಕ್ಕೂ ಕ್ಲಿಕ್ ಮಾಡಿ ಅಲೋ ಕೊಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ನೆಟ್ವರ್ಕ್ ಚೆಕ್ ಇರುತ್ತೆ, ನಿಮ್ಮ ಲ್ಯಾಪ್ಟಾಪ್ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡುತ್ತೆ. ಇದು ಫುಲ್ಲಿ ಸೆಕ್ಯೂರ್ ಆಗಿರುತ್ತೆ ಡಿವೈಸ್ಗೆ. ನೆಕ್ಸ್ಟ್ ಸ್ಕ್ರೀನ್ ಚೆಕ್ ಮೇಲೆ ಬಂದಾಗ, ಸ್ಕ್ರೀನ್ ಚೆಕ್ ಯಾವ ರೀತಿ ಮಾಡೋದಂದರೆ, ರೀಟ್ರೈ ಕೊಡಿ. ರೀಟ್ರೈ ಕೊಟ್ಟು ಇಲ್ಲಿ ಮೇಲ್ಗಡೆ 3 ಇದಿರುತ್ತಲ್ಲ, ಎಂಟೈರ್ ಸ್ಕ್ರೀನ್ ಕೊಡಿ. ವಿಂಡೋ ಪಕ್ಕ ಎಂಟೈರ್ ಸ್ಕ್ರೀನ್ ಕೊಟ್ಟು ಎಂಟೈರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಶೇರ್ನ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬರುತ್ತೆ. ಕ್ವಶನ್ ಆ್ಯಂಡ್ ಆನ್ಸರ್ ಬಂದಾಗ ಆನ್ಸರ್ ಮಾಡ್ತಾ ಹೋಗ್ಬೋದು. 2 ಮಿನಿಟ್ಸ್ ವೆಯ್ಟ್ ಮಾಡಿ, 2 ಸೆಕೆಂಡ್ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಕೊಟ್ಟಾಗ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಬರುತ್ತೆ. ನಾನು ಆಲ್ರೆಡಿ ಮಾಕ್ ಟೆಸ್ಟ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಈ ರೀತಿ ಬರ್ತಿದೆ. ಸೊ 18 ನಾಳೆನೂ ಮಾಕ್ ಟೆಸ್ಟ್ ಇದೆ, ಅಟೆಂಡ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಕೆ ಮ್ಯಾಟ್ ಎಕ್ಸಾಮ್ ಬರೆಯೋರಿಗೆಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ಸ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್.